ಅತ್ತೆ, ಪ್ರತಿ ವರ್ಷ ಸತ್ಯ ಇರೋಳು ನಮ್ಮ ಜೊತೆಗೆ, ನಮ್ಮನ್ನು ಹಬ್ಬ ಕರ್ಕೊಂಡು ಬರೋಳು. ಈ ವರ್ಷ ಅವಳು ದೂರದಲ್ಲಿದ್ದಾಳೆ. ಅಲ್ಲದೆ ಹುಡುಗರು ನಮ್ಮನ್ನು ಹಬ್ಬಕ್ಕೆ ಕರೆದಿಲ್ಲ. ಈ ವರ್ಷ ಮಡಿಕೆ ಹೊಡೆಯೋದಿದೆಯೋ ಇಲ್ವೋ ಯಾರಿಗೆ ಗೊತ್ತು. ಮಡಿಕೆ ಹೊಡೆಯೋದು ಇದೆ, ಕುಣಿಯೋದು ಇರುತ್ತೆ, ಎಲ್ಲ ಇರುತ್ತೆ ಅಲ್ವೇ. ಈ ಹುಡುಗರು ನಮ್ಮನ್ನ ಈ ಹಬ್ಬಕ್ಕೆ ಕರಿಬೇಕಾ? ಅವ್ರು ಕರೀಲಿಲ್ಲ ಅಂದ್ರೆ ನಾವು ಹೋಗೋದು ಬೇಡ್ವಾ? ನಾವು ಈ ಹಬ್ಬಕ್ಕೆ ಹೋದ್ರೆ ಸತ್ಯಂಗೆ ಎಷ್ಟು ಖುಷಿ ಆಗುತ್ತೆ. ಪ್ರತಿ ವರ್ಷನೂ ಹೋಗ್ತಿದೀವಲ್ಲ, ಹಾಗೆ ಹೋಗೋಣ ನಡಿ. ನೀವು ಹಿಡಿದು ಪಟ್ಟು ಬಿಡಲ್ಲಲ್ವಾ? ಬನ್ನಿ ಹೋಗೋಣ ಹಾಗಾರೆ. ಸರಿ, ಹಾಗಾದ್ರೆ ಮನೆಗೆ ಹೋಗಿ ದಿವ್ಯನ್ ಕರ್ಕೊಂಡು ಹೋಗ್ಬಿಡೋಣ. ಓ, ದಿವ್ಯ ಎಲ್ಲಿ ಇಂಥದ್ದಕ್ಕೆಲ್ಲ ಬರ್ತಾಳೆ ಅತ್ತೆ. ಬೆಳಿಗ್ಗೆ ಫ್ರೆಂಡ್ ಮೀಟ್ ಮಾಡಕ್ ಹೋಗ್ಬೇಕು, ಹಾಗೆ ತಿಂಡಿನೂ ಆಚೆನೆ ತಿಂತೀನಿ ಅಂತ ಹೇಳಿದ್ಲು. ಅಯ್ಯೋ, ಅವಳ್ದೊಂದು ಕತೆ. ಅದೇನೋ ಹೇಳ್ತಾರಲ್ಲ, ಅವಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಹಾಗಾಯ್ತು ಅಲ್ವೇ. ಅವಳು ಬರ್ಲಿಲ್ಲ ಅಂದ್ರೆ ಏನೇ, ಹೋಳಿಲಿ ಬಣ್ಣ ಇರಲ್ವಾ, ಹೋಳಿಗೆಯಲ್ಲಿ ಬೆಲ್ಲ ಇರಲ್ವಾ? ನಡಿ. ಅವ್ನು ಕಟ್ಕೊಂಡು ಲೇ, ಎಲ್ಲೆಲ್ಲೂ ಬಣ್ಣಗಳೇ ಕಾಣ್ತಾ ಇದೆ, ಆದ್ರೆ ಕಣ್ಣಿಗೆ ತಂಪು ಮಾಡೋ ಬಣ್ಣ ಚಿಟ್ಟೆಗಳೇ ಕಾಣಿಸ್ತಾ ಇಲ್ವಲ್ರೋ? ಬರ್ತಾರೆ ಮಗ. ಚಿಟ್ಟೆ ಹುಡ್ಕೋಕ್ ಬಂದವ್ರಿಗೆ ಕಾಯೋ ತಾಳ್ಮೆನೂ ಇರ್ಬೇಕು ಮಗ. ಇದು ನಮ್ಮ ಏರಿಯಾ ಅಲ್ಲ, ಆ ಸತ್ಯನ ಏರಿಯಾ. ಚಿಟ್ಟೆ ಹಿಡಿಯಕಂತ ಹೋಗಿ ಚಟ್ಟ ಕರ್ಸ್ಕೊಂಡ್ಬಿಟ್ರೆ ಹುಷಾರು. ನನ್ನ ಮಗನೇ, ಸತ್ತಿನ ಏರಿಯಾ ಆಗ್ಬಿಟ್ರೆ ನಾವು ಕಾಲಿಡಬಾರ್ದಾ? ನೋಡು ಮಗ, ನಮ್ಮ ಏರಿಯಾದಲ್ಲಿ ಹವಾ ಇದ್ದಿದ್ದೆ, ಬೇರೆಯವ್ರ ಏರಿಯಾಗೆ ಬಂದು ಹವಾ ಕ್ರಿಯೇಟ್ ಮಾಡಿದ್ರೇನೆ ಕಣ ಮಜಾ ಇರೋದು. ಸೂಪರ್ ಆಗಿ ಹೇಳ್ದೆ ಮಚ್ಚ. ಇವತ್ ನಾವೆಲ್ಲ ಚಿಟ್ಟೆನ ಹಿಡಿಬೇಕು, ಆ ಸತ್ತಿನಿಗೆ 2 ತಟ್ಟಿ ಕೊಳಿಸ್ಬೇಕು. ಕರೆಕ್ಟಾಗಿ ಹೇಳಿದೆ ಮಗ. ಆಫ್ಟರ್ ಆಲ್ ಒಂದು ಹೆಣ್ಣು ಎಷ್ಟು ಸೊಕ್ಕಿರ್ಬೇಡ ಅವಳಿಗೆ. ಆರಾಡಿ ಎಷ್ಟು ಹಾರಾಡ್ತೀರಾ? ಸತ್ಯ ಇಲ್ಲ ಅಂತ ತಾನೇ ನೀವು ಇಷ್ಟ ಹಾರಾಡ್ತಿರೋದು. ಅವಳ ಕೈ ಏನಾದ್ರು ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ಹುಡುಗ ಅನ್ನೋದು ನೋಡಿದ್ರೆ ರೆಕ್ಕೆ ಪುಕ್ಕನೆಲ್ಲ ಕಿತ್ ಬಿಸಾಕ್ಬಿಡ್ತಾಳೆ. ನನ್ನ ಮಗನೇ, ಎಲ್ಲಿಂದ ಕರ್ಕೊಂಬಂದ್ರೆ ಇವನಲ್ಲಿ ಒಳ್ಳೆ ಮೂಡೆಲ್ಲ ಹಾಳು ಮಾಡ್ತಾನೆ. ಆದ್ರೂ ನೋಡೋ ಮಗ, ನಾವಿಲ್ಲೆಲ್ಲ ಒಟ್ಟಿಗೆ ಇದ್ರೆ ಯಾವ ಚಿಟ್ಟೆನೂ ಸಿಗಲ್ಲ. ಅದೇ ಎಲ್ಲರೂ ಒಂದೊಂದು ಕಡೆ ಹೋಗಿ ಹುಡುಕಿದ್ರೆ ಬಣ್ಣದ ಚಿಟ್ಟೆಗಳು ಸಿಗ್ತವೆ. ಯಾರಿಗೆ ಚಿಟ್ಟೆ ಸಿಕ್ಕಿದ್ರು ಎಲ್ಲರೂ ಒಟ್ಟಿಗೆ ಸೇರಿ ಬಣ್ಣ ಹಾಕೋಣ. ಆಹಾ ಬಮೈದ, ಹೋಲಿ ಹಬ್ಬ ಅಂದ್ರೆ ಇದು ಕಣ. ಯಾವ್ದೋ ರೆಸಾರ್ಟ್ ಅಲ್ಲಿ ಪ್ರೈವೇಟ್ ಆಗಿ ಎಂಜಾಯ್ ಮಾಡೋದಲ್ಲಮ್ಮ. ನೋಡೋ ನೋಡೋ ನೋಡೋ, ಜನಗಳ ಮಧ್ಯೆ ಮೈ ತುಂಬಾ ಹೋಲಿ ಹಾಕೊಂಡು ಮಕ್ಕಳು ತುಂಬಾ ನಗು ಇಟ್ಕೊಂಡು ಆಚರಿಸ್ತೀವಲ್ಲ, ಇದು ಕಣ ಹೋಲಿ ಹಬ್ಬ ಅಂದ್ರೆ. ಹೌದು ಬಾಮೈದ, ಶ್ರೀಮಂತಿಕೆಯಲ್ಲಿ ಆಡಂಬರ ಇರುತ್ತೆ, ಆದ್ರೆ ಇಲ್ಲಿ ಆಚರಣೆ ಇದೆ. ಮತ್ತ್ಯಾಕೋ ತಡ ಮಾಡ್ತಿದ್ಯಾ? ಬಾರ ಆಡೋಣ. ಬಾಮೈದ, ನಮ್ ಟಾರ್ಗೆಟ್ ಹೋಲಿ ಅಲ್ಲ, ಸತ್ಯನ ಹುಡುಕಿ ಅವಳಿಗೆ ಸಾರಿ ಕೇಳೋದು. ಮೊದ್ಲು ಅವಳ ಹುಡ್ಕೋಣ ಬಾ. ಅಲ್ಲ, ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡೋದು ಬೇಡ ಅಂತೆಲ್ಲ. ಬಾಮೈದ, ಮೊದ್ಲು ಸತ್ಯನ ದೇವತೆನ ಹುಡ್ಕೋ, ಅವಳೇ ಆಮೇಲೆ ಪೂಜೆ ಮಾಡ್ತಾಳೆ. ಅದು ಸರಿನೇ. ದೇವತೆನ ಹುಡುಕ್ಬೇಕು ಅಂದ್ರೆ ಮೊದ್ಲು ಪೂಜಾರಿನ ಹುಡುಕ್ಬೇಕು. ಅವಳು ಗ್ಯಾಂಗ್ ಸಿಕ್ಕಿದ್ರೆ ಅವಳು ಸಿಕ್ತಂಗೆ. ಹಾಗಿದ್ರೆ ಅವ್ರು ಕಾಲ್ ಮಾಡು. ನನ್ನ ಹತ್ರ ಒಬ್ಬನ್ ಮಾತ್ರ ನಂಬರ್ ಇದೆ, ಆ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಒಂದ್ ಕೆಲ್ಸ ಮಾಡು, ಸತ್ಯಂಗೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಬಿಡು. ಯಾಕೆ? ನಾವ್ ಮಾಡಿರೋ ಪ್ಲಾನು ಕಾಲ್ ಎತ್ಕೊಂಡ್ಬಿಡ್ಲಿ ಅಂತನಾ? ನೋಡು ಬಾಮೈದ, ಹುಡ್ಕೋ ಮನ್ಸಿದ್ರೆ ನಮ್ ಕಣ್ಣು ಬೈನಾಕ್ಲರ್ ಇದ್ದಾಗೆ. ಪಾಪ ಹುಡ್ಕಕ್ ಹೋಗೋಣ. ನಡಿಯಪ್ಪ ಹೋಗೋಣ. ನಾನು ಆ ಕಡೆ ಹೋಗ್ತೀನಿ, ನೀನ್ ಈ ಕಡೆ ಹೋಗಪ್ಪ. ಅಲ್ಲ, ಕಲರ್ಫುಲ್ ಚಿಟ್ಟೆ ಜೊತೆ ಓಲಿ ಆಡೋಣ ಅನ್ಕೊಂಡ್ರೆ ಕಾಳಿ ಹುಡ್ಕೋ ಪ್ರೋಗ್ರಾಮ್ ಕೊಟ್ಟಿದ್ದಲ್ಲ ನನಗೆ. ನಾನೇ ಬರ್ಲಿ.
ಏನ್ ಬುಲ್ಬುಲ್ ಬಣ್ಣ ಹಚ್ಚಲಾ? ಹೋಗೋ ಸುಮ್ನೆ. ಓಕೆ, ಬಣ್ಣ ಬೇಡ ಅಂದ್ರೆ ಡೈರೆಕ್ಟ್ ಕುಂಕುಮನ ಇಟ್ಬಿಡ್ಲಾ? ಸುಮ್ನೆ ಹೋಗಿಲ್ಲ ಅಂದ್ರೆ ಚಪ್ಪಲಿಲ್ 4 ಹೊಡಿತೀನಿ. 4 ಸಾಕಾಗಲ್ಲ ಚಿನ್ನ, ಇನ್ನೂ ಬೇಕಾದ್ರೆ ಕೊಡು, ಆದ್ರೆ ಚಪ್ಪಲಿಲಲ್ಲ. ಏಯ್, ಯಾವನ ನೀನು? ಅವಳ ಅಣ್ಣ